ಯನಪೋಯ ವೈದ್ಯಕೀಯ ಕಾಲೇಜು ಬೆಳ್ಳಿ ಹಬ್ಬದ ಆಚರಣೆಯ ಪ್ರಯುಕ್ತ ಆಯೋಜಿಸಲಾದ ಗೋಲ್ಡನ್ ಪುಸ್ತಕದ ವಿಶ್ವ ದಾಖಲೆಯಲ್ಲಿ ದಾಖಲಾಗಿರುವ ಯೋಗ ಶಿಕ್ಷಕ ಕುಶಾಲಪ್ಪ ಗೌಡ ಇವರಿಂದ ನಿರಂತರ 25 ಗಂಟೆಗಳ ಕಾಲ ಮ್ಯಾರಥಾನ್ ಯೋಗ ತರಬೇತಿಯು ದೇರಳಕಟ್ಟೆ ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ನಡೆಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯಗಳ ಸಿಂಡಿಕೇಟ್ ಸದಸ್ಯ ಯುಟಿ ಇಫ್ತಿಕಾರ್ ಆಲಿ ಅವರು ನಿರಂತರ 25 ಗಂಟೆಗಳ ಕಾಲ ಯೋಗ ತರಬೇತಿ ಮ್ಯಾರಥಾನ್ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಗಕ್ಕೆ ಮಹತ್ವ ನೀಡುತ್ತಿರುವ ಯನಪೋಯ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ವಿಶ್ವ ದಾಖಲೆಯತ್ತ ಮುಂದಾಗಿರುವ ಸಂಸ್ಥೆಯ ಕಾರ್ಯವೈಖರಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಆಡಳಿತ ಸಮಿತಿಯಿಂದ ಹಿಡಿದು ಅನೇಕರು ಕುಶಾಲಪ್ಪ ಗೌಡರಂತಹ ದೊಡ್ಡ ತರಬೇತುದಾರರಿಂದ ಯೋಗಾಭ್ಯಾಸ ಮಾಡಿಕೊಳ್ಳುತ್ತಿದ್ದಾರೆ. ಜಗತ್ತಿಗೆ ಪ್ರಮುಖವಾದ ಯೋಗದ ಚಟುವಟಿಕೆಗಳಲ್ಲಿ ಯನಪೋಯ ಸಂಸ್ಥೆ ಇನ್ನಷ್ಟು ಬೆಳೆದು ನಿಲ್ಲಲಿ ಎಂದು ಹಾರೈಸಿದರು. So whenever you see in the health sciences, we can see of part of NSS program, sports program, other activities. But one of its kind, Yanapai University, Yanapai Medical College, promoting yoga, that also under the guidance of Kushalappa Gowda. Kushalappa Gowda is not a small instructor. He has already trained our Chancellor of the University, who is presently in UK and London, and Chancellor Abdullah Kunni sir, and our Pro-Chancellor Farad sir, and our Vice Chancellor Vijay Kumar sir's absence is noticed here. ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನವ ಚೇತನ ಮತ್ತು ಯೋಗಜ್ಞಾನ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಕೆ ಕೃಷ್ಣ ಶರ್ಮಾ ಮಾತನಾಡಿ, ಶಕ್ತಿಯ ವರ್ಗಾವಣೆಗೆ ಗುರುಗಳ ಅಗತ್ಯ. ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ದೇಶ ಭಾರತ. ಇದೀಗ ಅಂತಹ ವಿದ್ಯೆಯಲ್ಲಿ ದಾಖಲೆ ನಿರ್ಮಿಸಲು ಹೊರಟಿರುವ ಕುಶಾಲಪ್ಪ ಗೌಡ ಮತ್ತವರ ತಂಡದ ಕಾರ್ಯ ಶ್ಲಾಘನೀಯ ಎಂದರು. ಟ್ರಾನ್ಸ್ಫಾರ್ಮೇಷನ್ ಈಸ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್. Not only knowledge, any kind of energy. Now here we are resembling, or with the token of respect, we are showing the quality of yoga and its importance for the world. For that purpose, this kind of one record started to prepare. So I congratulate this occasion, this Yanapoya University, taken this task in the Silver Jubilee celebration occasion. ಯೋಗ ತರಬೇತಿಯ ಫ್ಲಾಗ್ ಆಫ್ ಅನ್ನು ಯನಪೋಯ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಕೆಎಸ್ ಗಂಗಾಧರ್ ಸೋಮಯಾಜಿ ನೆರವೇರಿಸಿ ಮಾತನಾಡಿ, ಓರ್ವನೇ 1000ದಷ್ಟು ವಿದ್ಯಾರ್ಥಿಗಳನ್ನು ಏಕಕಾಲಕ್ಕೆ ತರಬೇತಿ ನೀಡುವುದು ಸಾಮಾನ್ಯದ ಕಾರ್ಯವಲ್ಲ. ಆದರೆ ಯೋಗ ಶಿಕ್ಷಕ ಕುಶಾಲಪ್ಪ ಗೌಡ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಸಂಸ್ಥೆಗೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಇದೀಗ ವಿಶ್ವ ದಾಖಲೆಯತ್ತ ಮುಂದಾಗಿರುವುದು ಸಂಸ್ಥೆಯ ಗರಿಮೆ ಇನ್ನಷ್ಟು ಎತ್ತರಕ್ಕೆ ಏರಲಿದೆ ಎಂದರು. Not only related to the college of yoga and natural technique in our university, but also various other colleges, including Ayurveda and medical college. Medical college, in fact, medical council has made yoga as a mandatory part of the curriculum for all the students. So hence we have the right and ಯನಪೋಯ ಇಸ್ಲಾಮಿಕ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಅಖ್ತರ್ ಹುಸೇನ್, ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಎಂಎಸ್ ಮೂಸಬ್ಬ, ಗೋಲ್ಡನ್ ವಿಶ್ವ ದಾಖಲೆ ಪುಸ್ತಕ ಸಮಿತಿಯ ಜಡ್ಜ್ ಆದ ಡಾಕ್ಟರ್ ಮನೀಶ್ ವಿಷ್ಣೋಯ್, ಯೋಗ ತರಬೇತುದಾರ ಕುಶಾಲಪ್ಪ ಗೌಡ, ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಡಾಕ್ಟರ್ ಪ್ರಿಯಾ ಉಪಸ್ಥಿತರಿದ್ದರು. ಆರಿಫ್ ಯುಆರ್, ವಿ4 ನ್ಯೂಸ್, ದೇರಳಕಟ್ಟೆ.